ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೆಣ್ಮಕ್ಳ ಮೋಸ್ಟ್ ಫೇವ್ರೇಟ್ ಅಂಡ್ ನನ್ನ ಫೇವ್ರೇಟ್ ಕೂಡ ಹೌದು, ನನ್ನ ಹತ್ರ ಇರುವಂತಹ ಒಂದಷ್ಟು ಲಿಪ್ಸ್ಟಿಕ್ ಶೇಡ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಇವಾಗ ಲಿಪ್ಸ್ಟಿಕ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಅಲ್ವಾ? ಕಾಲೇಜ್ಗೆ ಹೋಗೋ ಹುಡುಗಿರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಲಿಪ್ಸ್ಟಿಕ್ನ ಯೂಸ್ ಮಾಡೇ ಮಾಡ್ತಾರೆ. ಮಸ್ಟ್ ಆಗಿಬಿಟ್ಟಿದೆ ಇವಾಗ. ಆ್ಯಂಡ್ ಲಿಪ್ಸ್ಟಿಕ್ ಇಲ್ಲ ಅಂದರೆ ಯಾವುದೇ ಒಂದು ಮೇಕಪ್ ಆಗಲಿ ಕಂಪ್ಲೀಟ್ ಆಗೋದೇ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ನಾವೇನು ಮೇಕಪ್ ಮಾಡಿಲ್ಲ ಅಂದರೂ ಜಸ್ಟ್ ಒಂದು ಲಿಪ್ಸ್ಟಿಕ್ನ ಅಪ್ಲೈ ಮಾಡೋದ್ರಿಂದ ಒಂದು ನಮ್ಮ ಫೇಸ್ ಲುಕ್ಕೇ ಚೇಂಜ್ ಆಗುತ್ತೆ. ಸೊ ಇವತ್ತು ನಾನು ನನ್ನ ಹತ್ರ ಇರೋವಂಥ ಒಂದಷ್ಟು ಲಿಪ್ಸ್ಟಿಕ್ ಶೇಡ್ಸ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಫಸ್ಟ್ ನನ್ನ ಫೇವ್ರೇಟ್ ಲಿಪ್ಸ್ಟಿಕ್ಸ್ ಯಾವುದಿದೆ ಅದನ್ನು ತೋರಿಸ್ಬಿಡ್ತೀನಿ. ಸೊ ನನ್ನ ಮೋಸ್ಟ್ ಫೇವ್ರೇಟ್ ಇದು ಲಾರಿಯಲ್ ಪ್ಯಾರಿಸ್ದು. ಈ ಲಿಪ್ಸ್ಟಿಕ್ ಬಂದು ಒಂಥರ ರಿಚ್ ಪಿಂಕ್ ಕಲರ್. ಇದು ಎಲ್ಲ ಒಂದು ಸ್ಕಿನ್ ಟೋನ್ ಅವ್ರಿಗೂ ಕೂಡ ಮ್ಯಾಚ್ ಆಗುತ್ತೆ ಆ್ಯಂಡ್ ರಿಚ್ ಆಗಿ ಕೂಡ ಕಾಣಿಸುತ್ತೆ. ಇದು ನನ್ನ ಒನ್ ಆಫ್ ಮೈ ಫೇವ್ರೇಟ್ ಲಿಪ್ಸ್ಟಿಕ್ಕು. ಸೊ ನಾನು ಒಂದೊಂದೇ ಹ್ಯಾಂಡ್ ಮೇಲೆ ಸ್ಕ್ವಾಚ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಒಂಥರ ರಿಚ್ ಪಿಂಕ್ ಶೇಡ್ ಬರುತ್ತೆ, ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಎಲ್ಲ ಸ್ಕಿನ್ ಟೋನ್ಗೂ ಚೆನ್ನಾಗಿ ಕಾಣುತ್ತೆ. ಇದು ಅನದರ್ ಒನ್ ಶೇಡ್ ಅಂದ್ರೆ ಇದು ನೈಕಾದು. ಇದು ಅಷ್ಟೇ, ಇದು ಒಂಥರ ಆರೆಂಜಿಶ್ ನ್ಯೂಡ್ ಕಲರ್. ಇದು ಚೆನ್ನಾಗಿದೆ, ಒಂಥರ ನ್ಯೂಡ್ ಶೇಡ್. ಯಾರ್ಯಾರು ಜಾಸ್ತಿ ಲಿಪ್ಸ್ಟಿಕ್ ಎಲ್ಲ ಹೈಲೈಟ್ ಆಗಿ ಕಾಣಬಾರ್ದು, ಸೆಟಲ್ಡ್ ಆಗಿ ಕಾಣಬೇಕು ಅಂತಾರಲ್ಲ ಅಂಥವ್ರಿಗೆ ಇದು ತುಂಬಾನೇ ಚೆನ್ನಾಗಿದೆ. ಇದು ಬಂದು ಶೇಡ್ ನಂಬರ್ ಸೂಪರ್ ಮಾಮ್ ಅಂತ ಇದೆ, ಬಟ್ ಚೆನ್ನಾಗಿದೆ ಇದು ಶೇಡು. ನಾನು ಸ್ಕ್ವಾಚ್ ಮಾಡಿ ತೋರಿಸ್ತೀನಿ ನೋಡಿ. ಇದು ತಗೊಳ್ತೀನಿ. ಇದು ಶುಗರ್ದು ಅಷ್ಟೇ ಮ್ಯಾಟ್ ಲಿಪ್ಸ್ಟಿಕ್ಕು. ಆ್ಯಂಡ್ ಈ ಲಿಪ್ಸ್ಟಿಕ್ ಯೂಸ್ ಮಾಡೋಕ್ಕೂ ಮುಂಚೆ ಒಂದು ಒಳ್ಳೆ ಮಾಯಶ್ಚರೈಸರ್ನ ಯೂಸ್ ಮಾಡಿ ಲಿಪ್ಸ್ಟಿಕ್ನ ಯೂಸ್ ಮಾಡಿದ್ರೆ ಸೆಟಲ್ಡ್ ಆಗಿ ಕುತ್ಕೊಳ್ಳುತ್ತೆ ಲಿಪ್ಸ್ಟಿಕ್ಸು. ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ. ಕೊಕೊನಟ್ ಆಯಿಲ್ನ ಯೂಸ್ ಮಾಡಿಕೊಂಡೇ ರಿಮೂವ್ ಮಾಡಬೇಕು ಎಲ್ಲ ಲಿಪ್ಸ್ಟಿಕ್ಸ್ನು ಅಷ್ಟೇ. ಆ್ಯಂಡ್ ಇದು ಬಂದು ಬ್ರೌನ್ ಶೇಡು. ಬ್ರೌನ್ ಶೇಡ್ ಇದು ಈ ಥರ ಬ್ರೌನ್ ಕಲರ್ ಬರುತ್ತೆ. ಆ್ಯಂಡ್ ಕೆಲವೊಂದು ಡ್ರೆಸ್ಸಸ್ಗೆ ಮ್ಯಾಚ್ ಮಾಡ್ಕೊಬೋದು. ನಾನೇನು ಅಂತಂದರೆ ಎರಡು ಲಿಪ್ಸ್ಟಿಕ್ ಶೇಡ್ಸ್ನ ಏನೋ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಯೂಸ್ ಮಾಡ್ತೀನಿ. ಸೊ ದಟ್ ಲೈಟ್ ಆ್ಯಂಡ್ ಡಾರ್ಕ್ ನಾನು ಹೆಂಗೆ ಬೇಕೋ ಆ ಥರ ನಾನು ಮ್ಯಾಚ್ ಮಾಡ್ಕೊಳ್ತೀನಿ. ಸೊ ಇದು ಅಷ್ಟೇ ಚೆನ್ನಾಗಿದೆ ಶುಗರ್ದು. ಆ್ಯಂಡ್ ನಂಬರ್ ಬಂದು 80. ಇದು ನಂಬರ್ 80 ಅಂತ ಇದೆ, ಬಟ್ ಚೆನ್ನಾಗಿದೆ ಇದು ಅಷ್ಟೇ. ಇದು ಬ್ರೌನ್ ಕಲರ್. ಆ್ಯಂಡ್ ಇದು ಬಂದು ಮೆಬ್ಲಿನ್ದು. ಸೊ ಇದು ಲೈಟ್ ಪಿಂಕ್ ಶೇಡು. ಇದು ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ನಾನು ಅವಾಗಲೇ ಹೇಳ್ದಂಗೆ ಡಾರ್ಕ್ ಕಲರ್ಸ್ ಯಾರಿಗೆ ಇಷ್ಟ ಆಗಲ್ಲ ಅಂಥವ್ರು ಈ ಥರ ಲೈಟ್ ಕಲರ್ಸ್ನ ಯೂಸ್ ಮಾಡ್ಬೋದು. ಇದು ಬಂದು 15 ಶೇಡ್ ಇದು. ಇದು ಅಷ್ಟೇ ಚೆನ್ನಾಗಿದೆ, ನ್ಯೂಡ್ ಕಲರ್ ಆಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಈ ಥರ ಕಾಣಿಸುತ್ತೆ. ಈ ಥರ ನ್ಯೂಡ್ ಶೇಡ್ ಇದು ಚೆನ್ನಾಗಿದೆ. ಇದು ಅಷ್ಟೇ ಕಲರ್. ಒನ್ ಶೇಡ್ ಇದು ಅಷ್ಟೇ. ಇದು ನಾನು ಯೂಶಲಿ ಒಂದು 5 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ರೆಡ್ ಲಿಪ್ಸ್ಟಿಕ್ಕು. ಸೊ ರೆಡ್, ಈ ಪಿಂಕು ರೆಡ್ಡು ಇದೆಲ್ಲ ಮಸ್ಟ್ ಹ್ಯಾವ್ ಲಿಪ್ಸ್ಟಿಕ್ಸ್ ಅಂತ ಹೇಳ್ಬೋದು. ಸೊ ರೆಡ್ಡಲ್ಲಿ ಇದು ಅಷ್ಟೇ ಮ್ಯಾಟ್ ಫಿನಿಶ್ ಕೊಡುತ್ತೆ. ಬಟ್ ರೆಡ್ ಶೇಡ್ನ ಇವಾಗ ವೇರ್ ಮಾಡಿರೋದು ಇದೆ ಲಿಪ್ಸ್ಟಿಕ್ಕು. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಕೂಡ ಇದು ಅಷ್ಟೇ. ಆ್ಯಂಡ್ ನನಗೆ ಸ್ಕ್ವಾಚ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ರೆಡ್ ಬರುತ್ತೆ. ಇದು ಅಷ್ಟೇ ಸಖತ್ ಶೇಡು, ಒಂಥರ ಆರೆಂಜಿಶ್ ರೆಡ್ ಬರುತ್ತೆ ಅಲ್ವಾ, ಆ ಶೇಡು ತುಂಬಾ ಚೆನ್ನಾಗಿದೆ. ನಾನು ಇದು 3ನೇ ಸಲ ಇದು ಆರ್ಡರ್ ಮಾಡಿ ತೊಗೊಂಡಿರೋದು. ನೋಡಿ ಎಷ್ಟು ಖಾಲಿ ಆಗ್ಬಿಟ್ಟಿದೆ. ಇಷ್ಟು ಬರುತ್ತೆ, ಆಲ್ರೆಡಿ ಇಷ್ಟು ಖಾಲಿ ಮಾಡಿದ್ದೀನಿ ಯಾಕಂದರೆ ಮೋಸ್ಟ್ ಯೂಸ್ ಮಾಡ್ತಾ ಇರ್ತೀನಿ ನಾನು ಇದನ್ನು. ಸೊ ದಟ್ ಇದು ಒನ್ ಆಫ್ ಮೈ ಫೇವ್ರೆಟ್. ಆ್ಯಂಡ್ ನೆಕ್ಸ್ಟು ಇದು ಒಂದು ಶುಗರ್ದು ಶುಗರ್ ಲಿಪ್ಸ್ಟಿಕ್. ಇದು ಶೇಡ್ ನಂಬರ್ ಬಂದು 6. ಇದು ಅಷ್ಟೇ ಕಂಪ್ಲೀಟ್ಲಿ ಮ್ಯಾಟ್ ಫಿನಿಶ್. ಇವೆಲ್ಲ ಲಿಪ್ಸ್ಟಿಕ್ನ ಯೂಸ್ ಮಾಡೋಕ್ಕೂ ಮುಂಚೆ ಮಾಯಶ್ಚರೈಸರ್ ಮಸ್ಟ್, ಯಾಕಂದರೆ ಇದೆಲ್ಲ ಫುಲ್ ಕಂಪ್ಲೀಟ್ಲಿ ಮ್ಯಾಟ್ ಆಗಿರೋದ್ರಿಂದ ಲಿಪ್ ಡ್ರೈ ಆಗಿಬಿಡತ್ತೆ. ಸೊ ಹಾಗಾಗಿ ಮಾಯಶ್ಚರೈಸರ್ನ ಯೂಸ್ ಮಾಡಲೇಬೇಕು. ಆ್ಯಂಡ್ ಇದು ಬಂದು ಒಂಥರ ಆರೆಂಜಿಶ್ ಶೇಡು, ಚೆನ್ನಾಗಿದೆ. ಇದು ಒಂಥರ ಕಲರು ಈ ಥರ ಆರೆಂಜಿಶ್ ಶೇಡ್ ಬರುತ್ತೆ. ಇದು ಅಷ್ಟೇ ಒಂಥರ ಡಾರ್ಕ್ ಕಲರೇ ಸ್ವಲ್ಪ, ಬಟ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಸೊ ಹಾಗೇನೂ ಕೂಡ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಚೆನ್ನಾಗಿದೆ ಶೇಡು. ಆ್ಯಂಡ್ ಅಗೈನ್ ಇದು ಅಷ್ಟೇ ಶುಗರ್ ಲಿಪ್ಸ್ಟಿಕ್ಕು.
ಇದು ಅಗೈನ್ ಕಮಿಂಗ್ ಟು ಬ್ರೌನ್ ಶೇಡ್ ಇದು. ಸೊ ಇದನ್ನು ನಾನು ಅಷ್ಟಾಗಿ ಯೂಸ್ ಮಾಡಿಲ್ಲ ಬಿಕಾಸ್ ಸ್ವಲ್ಪ ಡಾರ್ಕ್ ಕಲರ್ ಇದೆ. ಸ್ವಲ್ಪ ಲೈಟ್ ಕಲರ್ ಶೇಡ್ ಇರೋರು, ಸ್ಕಿನ್ ಟೋನ್ ಇರೋರು ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಸೊ ಇದು ಈ ಥರ ಬ್ರೌನ್ ಶೇಡ್ ಲಿಪ್ಸ್ಟಿಕ್ ಬರುತ್ತೆ ಇದು. ಇದು ಅಷ್ಟೇ ಮ್ಯಾಟ್ ಲಿಪ್ಸ್ಟಿಕ್ಕು ಶುಗರ್ದು. ಆ್ಯಂಡ್ ಶೇಡ್ ನಂಬರ್ ಗೊತ್ತಿಲ್ಲ. ಇದು ಶೇಡ್ ನಂಬರ್ 13 ಪ್ಲಮ್ ಅಂಡ್ ರೋಸ್ ಅಂತ ಇದೆ. ಬಟ್ ಇದು ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಅಗೈನ್ ಕಮಿಂಗ್ ಟು ಇದು ಅಷ್ಟೇ ನೈಕಾ ಶೇಡು. ಇದು ಒಂಥರ ಪಿಂಕ್ ಶೇಡ್, ಈ ಕಡೆ ಲೈಟ್ ಅಲ್ಲ ಈ ಕಡೆ ಡಾರ್ಕು ಅಲ್ಲ, ಆ ಥರ ಪಿಂಕ್ ಚೆನ್ನಾಗಿದೆ. ಯಾವಾಗಾದ್ರೂ ಡೈಲಿ ವೇರ್ಗೆ ಕೂಡ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿದೆ ಈ ಲಿಪ್ಸ್ಟಿಕ್ಕು ಕೂಡ. ನೋಡಿ ಈ ಥರ ಪಿಂಕ್ ಲಾಸ್ಟಲ್ಲಿ ಸ್ಕ್ವಾಚ್ ಮಾಡಿದಲ್ಲ, ಈ ಥರ ಪಿಂಕ್ ಇದು ಚೆನ್ನಾಗಿದೆ. ಇದು ಅಷ್ಟೇ ಶೇಡ್. ಇದು ಅಷ್ಟೇ ಮ್ಯಾಟ್ ಫಿನಿಶ್. ನಾನು ತೋರಿಸ್ತಾ ಇರೋದು ಎಲ್ಲಾನು ಮ್ಯಾಟ್ ಫಿನಿಶ್. ಬಿಕಾಸ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿಬಿಟ್ಟು ಅವಾಗವಾಗ ಹೋಗ್ತಾ ಇದ್ರೆ ಏನಾದರೂ ತಿಂದರೆ ಸಾಕು ಹೋಗ್ಬಿಡುತ್ತೆ. ಆ ಥರ ಲಿಪ್ಸ್ಟಿಕ್ ಎಲ್ಲ ನಾನು ಯೂಸ್ ಮಾಡೋದೇ ಇಲ್ಲ. ಆ್ಯಂಡ್ ಇದೆಲ್ಲ ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ಸು. ಆ್ಯಂಡ್ ಇದು ಪಿಂಕ್ ಶೇಡು ಶುಗರ್ದು. ಇದು ಶೇಡ್ ನಂಬರ್ 29. ಇದು ಆ್ಯಕ್ಚುಲಿ ನಾನು ಲಿಪ್ಸ್ಟಿಕ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಾಗ ಗಿಫ್ಟ್ ಪರ್ಪಸ್ ಆಗಿ ಬಂದಿದ್ದು. ಬಟ್ ನಂಗೆ ತುಂಬಾ ಇಷ್ಟ ಆಯಿತು. ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ, ಶೇಡ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ ಬಿಕಾಸ್ ನಾನು ಡೈಲಿ ವೇರಿಗೆ ಯೂಸ್ ಮಾಡ್ತಾ ಇರ್ತೀನಿ ಇದನ್ನು. ಸೊ ಹಾಗಾಗಿ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ. ನೋಡಿ ಎಷ್ಟು ಒಂಥರ ಸೆಟಲ್ಡ್, ಈ ಕಡೆ ಪಿಂಕ್ ಕಲರು ಅಲ್ಲ, ಈ ಕಡೆ ರೆಡ್ ಕಲರು ಅಲ್ಲ, ಆ ಥರ ಚೆನ್ನಾಗಿದೆ, ಒಂಥರ ಪೀಚ್ ಥರ. ಸೊ ದಟ್ ಅಗೇನ್ ಆರ್ಡರ್ ಮಾಡಬೇಕು. ನೋಡಿ ಆಲ್ರೆಡಿ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ ಡೈಲಿ ಹಾಕ್ಕೊಂಡು. ಸೊ ಇದು ಅಷ್ಟೇ ಚೆನ್ನಾಗಿದೆ ಶೇಡು. 29 ಪಿಂಕ್ ಅಪ್ ಅಂತ ಇದೆ. ಏನು ಶುಗರ್ದು ಚೆನ್ನಾಗಿದೆ. ಇದು ಕ್ಯೂಟ್ ಲಿಪ್ಸ್ಟಿಕ್. ಆ್ಯಂಡ್ ಅನದರ್ ಒನ್ ಬಂದು ಇದು ಅಷ್ಟೇ ಮೆಬ್ಲಿನ್ದು ಶೇಡ್ ನಂಬರ್ 685. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ರೆಡ್ ಶೇಡಲ್ಲಿ. ಇದು ಅಷ್ಟೇ ಡೈಲಿ ಬೇಸಿಸಲ್ಲಿ ಯೂಸ್ ಮಾಡ್ಬೋದು ನಾವು. ನೋಡಿ ಸ್ವಲ್ಪ ರೆಡ್ ಶೇಡ್ ಬರುತ್ತೆ. ಇದು ಡೈಲಿ ಬೇಸಿಸ್ಗೆ ತುಂಬಾ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಇದು ಒಂದು ಲಿಪ್ಸ್ಟಿಕ್. ಇದು ಅಷ್ಟೇ ಮೆಬ್ಲಿನ್ದು. ಆ್ಯಂಡ್ ಅಗೈನ್ ಇದು ಶುಗರ್ ಲಿಪ್ಸ್ಟಿಕ್ಕೆ ಚೆನ್ನಾಗಿದೆ. ಇದು ಕೂಡ ಶುಗರ್ ಲಿಪ್ಸ್ಟಿಕ್ ಅಂತೂ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಬೇಗ ಹೋಗೋದಿಲ್ಲ ಏನು ತಿಂದ್ರೂ ಅಷ್ಟೇ. ಸೊ ದಟ್ ಇದು ಒಂದು ಶೇಡ್. ಇದು ಪಿಂಕ್ ಶೇಡ್. ಬಟ್ ಎಲ್ಲ ಪಿಂಕು ಒಂಥರ ಡಿಫ್ರೆಂಟ್ ಶೇಡ್ಸ್ ಇದೆ. ಎಲ್ಲ ಒಂದೇ ಥರ ಪಿಂಕ್ ಅಂತೂ ಇಲ್ಲ, ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ಪಿಂಕ್ ಇದೆ. ಸೊ ಇದು ಅಷ್ಟೇ ಒಂಥರ ರೋಸ್ ರೆಡ್ ಬರುತ್ತೆ ಅಲ್ವಾ, ಆ ಥರ ಕಲರ್ ತುಂಬಾ ಚೆನ್ನಾಗಿದೆ. ಇದು ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ಆ್ಯಂಡ್ ಲಾಸ್ಟ್ ನಾನು 1-2 ಲಿಪ್ ಲೈನರ್ನ ಇಟ್ಕೊಂಡಿದ್ದೀನಿ. ಬಿಕಾಸ್ ಈಗ ಯೂಶಲಿ ನಾವು ಲಿಪ್ಸ್ಟಿಕ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಏನು ಮೇಜರ್ ಕಲರ್ಸ್ ಬಂದು ರೆಡ್, ಪಿಂಕು ಆ್ಯಂಡ್ ಬ್ರೌನ್ ಅಲ್ವಾ. ಸೊ ಹಾಗಾಗಿ ನಾನು ಈ 2 ಶೇಡು ಲಿಪ್ ಲೈನರ್ಸ್ನ ಇಟ್ಕೊಂಡಿದ್ದೀನಿ. ಸೊ ಯಾವುದಾದ್ರೂ ಪಿಂಕ್ ಶೇಡೆಡ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಈ ಒಂದು ಲಿಪ್ ಲೈನರ್ನ ಔಟ್ಲೈನರ್ ಆಗಿ ನಾನು ಯೂಸ್ ಮಾಡ್ತೀನಿ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಸಿ ಈ ಒಂದು ಔಟ್ಲೈನರು ಅಷ್ಟೇ ಚೆನ್ನಾಗಿದೆ. ಇದು ಯಾವ ಬ್ರ್ಯಾಂಡು? ಇದು ಮಿಸ್ ಕ್ಲೇರ್ ಅವ್ರದ್ದು ಚೆನ್ನಾಗಿದೆ ಈ ಒಂದು ಔಟ್ಲೈನರ್. ಅಂಡ್ ಸೇಮ್ ಕಂಪ್ನಿ. ಇದು ರೆಡ್ ಶೇಡಲ್ಲಿ ಒಂದು ಇಟ್ಕೊಂಡಿದ್ದೀನಿ ಔಟ್ಲೈನರು. ಬಟ್ ಪಿಂಕ್ ಶೇಡ್ ಹಾಕ್ತೀನಿ ಅಂದರೆ ಪಿಂಕ್ ಕಲರ್ ಔಟ್ಲೈನರ್ ಆ್ಯಂಡ್ ರೆಡ್ ಶೇಡು ಬ್ರೌನ್ ಶೇಡ್ಗೂ ಕೂಡ ಇದೇ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ಇದೆರಡು ಔಟ್ಲೈನರ್ಸು. ಸೊ ನಾವು ಲಿಪ್ಸ್ಟಿಕ್ ಹಾಕ್ತೀವಿ ಅಂತ ಹೇಳಿದ್ರೆ ಸೊ ಔಟ್ಲೈನರ್ಸು ಕೂಡ ಮ್ಯಾಟರ್ ಆಗುತ್ತೆ. ಬಿಕಾಸ್ ನಾವು ಲಿಪ್ನ ನೀಟಾಗಿ ಶೇಪ್ ಕೊಟ್ಕೊಳ್ಬೋದು. ಸೊ ದಟ್ ಇನ್ನ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದಾಗಿದ್ದು ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ಸ್. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಲಿಪ್ಸ್ಟಿಕ್ನ ಹಚ್ಚಬೇಕಾದ್ರೆ ಕೂಡ ಏನು ಮಾಯ್ಶ್ಚರೈಸರ್ನ ಯೂಸ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅದೇ ಥರ ನಾವು ಲಿಪ್ಸ್ಟಿಕ್ನ ರಿಮೂವ್ ಮಾಡಾದ್ಮೇಲೂ ಕೂಡ ಫೇಸ್ ವಾಶ್ ಎಲ್ಲ ಮಾಡಿ ಮೇಕಪ್ ರಿಮೂವ್ ಮಾಡಿ ಲಿಪ್ಸ್ಟಿಕ್ ರಿಮೂವ್ ಮಾಡಿದ್ಮೇಲೆ ಅದೇ ಥರ ಲಿಪ್ನ ಮಾಯ್ಶ್ಚರೈಸರಾಗಿ ಇಟ್ಕೋಬೇಕು. ಅಗೇನ್ ನಾವು ಮಲ್ಕೊಳ್ಬೇಕಾದ್ರೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸೊ ಲಿಪ್ಸು ಸಾಫ್ಟ್ ಆಗಿರುತ್ತೆ, ಕ್ರ್ಯಾಕ್ ಆಗೋದಿಲ್ಲ. ಆ್ಯಂಡ್ ಒಂಥರ ನಾವು ಲಿಪ್ಸ್ಟಿಕ್ ಹಾಕಿದಾಗ ಡ್ರೈ ಥರನೂ ಕಾಣಿಸೋದಿಲ್ಲ, ಸೊ ಸೆಟಲ್ಡಾಗಿ ಕಾಣಿಸುತ್ತೆ. ಸೊ ಇದನ್ನು ಫಾಲೋ ಮಾಡಬೇಕು. ಆ್ಯಂಡ್ ಸ್ವಲ್ಪ ಏನಾದರೂ ನಮಗೆ ಲಿಪ್ಸ್ ಎಲ್ಲ ಕ್ರ್ಯಾಕ್ ಆಗಿದೆ ಅಂದರೆ ಸ್ವಲ್ಪ ಶುಗರು ಮತ್ತು ಹನಿ, ಲೆಮನ್ ಇದು 3 ಯೂಸ್ ಮಾಡಿಕೊಂಡು ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಲಿಪ್ಸು ಏನು ಕ್ರ್ಯಾಕ್ ಆಗಿರುತ್ತೆ ಅದು ಕ್ರ್ಯಾಕ್ ಎಲ್ಲ ಹೋಗಿ ಸೊ ಲಿಪ್ಗೆ ಒಂದು ಸಾಫ್ಟ್ನೆಸ್ ಕೊಡುತ್ತೆ ಅಂತ ಹೇಳ್ಬೋದು. ಇದು ಒಂದು ಸ್ಮಾಲ್ ಟಿಪ್.
ಆ್ಯಂಡ್ ಅಷ್ಟೇ ಇವತ್ತಿನ ವಿಡಿಯೋ. ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.